ನಮಸ್ಕಾರ ಸ್ನೇಹಿತರೆ. ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ 100ರಲ್ಲಿ 90% ಜನರು ಅವರವರ ಧರ್ಮದಲ್ಲಿ ಅವರವರಿಗೆ ಇಷ್ಟವಾದಂಥ ಇಷ್ಟ ದೇವರುಗಳನ್ನು ಪ್ರಾರ್ಥಿಸ್ತಾರೆ, ಪೂಜೆ ಮಾಡಿಸ್ತಾರೆ. ಪ್ರತಿಯೊಬ್ಬರು ಕೂಡ ದೇವರಲ್ಲಿ ಈ ಕೈ ಮೇಲೆ ತೋರಿಸಿ ನಾವು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ. ನಮಗೆ ಬೇಕಾದ ಬೇಡಿಕೆಗಳನ್ನು ಇಡ್ತೇವೆ. ಆಕಾರಗಳು ಬೇರೆ ಇರ್ಬೋದು, ಈ ರೀತಿ ಇರ್ಬೋದು, ಈ ರೀತಿ ಇರ್ಬೋದು, ಈ ರೀತಿ ಇರ್ಬೋದು. ಆದರೆ ಮೇಲೊಬ್ಬ ಇದ್ದಾನೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ನಾವು ದೇವಸ್ಥಾನಗಳಲ್ಲಿ ಹೋಗಿ ದೇವರ ಮುಂದೆ ನಿಂತು ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ದೇವರನ್ನು ನೋಡ್ತಾ ಕಣ್ಣು ಮುಚ್ಚಿಕೊಂಡು ನಮಗೆ ಆಗಬೇಕಾದಂಥ ಬೇಡಿಕೆಗಳನ್ನು ಪ್ರಾರ್ಥನೆಯ ಮೂಲಕ ದೇವರಿಗೆ ಸಲ್ಲಿಸ್ತೇವೆ. ಮೌನವಾಗಿ ಮನಸ್ಸಿನಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೇವೆ. 6 ಜನ ಇರಬೇಕಾದ್ರೆ ಜೋರಾಗಿ ದೇವರ ಹತ್ರ ನಾವೇನು ಬೇಡ್ಕೊಳ್ಳಲ್ಲ. ಆ ಮನಸ್ಸಿನಲ್ಲಿ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳುವಂಥ ಬೇಡಿಕೆ ದೇವರಿಗೆ ತಲುಪುತ್ತೆ. ದೇವರು ನಮಗೆ ಒಳ್ಳೇದು ಮಾಡ್ತಾನೆ, ದೇವರು ನಮ್ಮನ್ನು ನೋಡ್ತಾನೆ ಅನ್ನುವ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. 100ಕ್ಕೆ 90% ಜನರಲ್ಲಿದೆ. ಒಂದು 10% ಜನರು ದೇವರು ಇಲ್ಲ ಅನ್ನೋರಿದ್ದಾರೆ, ನಂಬಿಕೆ ಇಲ್ಲ ಅನ್ನೋರಿದ್ದಾರೆ. ಅದು ಬೇರೆ. ಹೆಚ್ಚಿನ ಜನರು ಕಣ್ಣು ಮುಚ್ಚಿ ಬೇಡುವುದು ದೇವರು ತಲುಪುತ್ತೆ, ದೇವರು ನಮ್ಮನ್ನು ನೋಡ್ತಾನೆ ಅನ್ನುವ ನಂಬಿಕೆ ಇರುವಂಥ ನಮಗೆಲ್ಲರಿಗೂ ಕೂಡ ನಾವೊಂದು ಸಣ್ಣ ಸುಳ್ಳು ಹೇಳಿದಾಗ ಅದನ್ನು ದೇವರು ನೋಡ್ತಾನೆ ಅನ್ನೋದನ್ನು ಯಾಕೆ ಮರಿತೀವಿ? ಮೋಸ ಮಾಡುವಾಗ ದೇವರು ಅದನ್ನು ನೋಡ್ತಾನೆ ಅನ್ನೋದನ್ನು ಯಾಕೆ ಮರಿತೀವಿ? ಇನ್ನೊಬ್ಬರಿಗೆ ಕೆಟ್ಟದಾಗಬೇಕು ಅನ್ನೋ ಯೋಚನೆ ಮಾಡಿದಾಗ ದೇವರು ನಮ್ಮನ್ನು ನೋಡ್ತಾನೆ ಅನ್ನೋದನ್ನು ಯಾಕೆ ಮರಿತೀವಿ? ಕಣ್ಣು ಮುಚ್ಕೊಂಡು ನಮಗೆ ಬೇಕಾದನ್ನ ದೇವರ ಹತ್ರ ಬೇಡ್ಕೊಳ್ಳುವಾಗ ದೇವ್ರು ನಮ್ಮನ್ನು ನೋಡ್ತಾನೆ, ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅನ್ನುವ ನಂಬಿಕೆ, ಕೆಟ್ಟ ಕೆಲಸಗಳನ್ನು ಮಾಡುವಾಗ ದೇವ್ರು ನಮ್ಮನ್ನು ನೋಡ್ತಾನೆ, ದೇವ್ರು ನಮಗೂ ಅದೇ ರೀತಿಯಾದ ಕೆಟ್ಟದನ್ನು ಮಾಡ್ತಾನೆ ಅನ್ನುವ ನಂಬಿಕೆ ಯಾಕೆ ಇರಲ್ಲ? ಮನುಷ್ಯನ 2 ಮುಖಗಳು ಅಂದರೆ ಇದೇ ಸ್ನೇಹಿತರೆ. ಅವನ ನೇರಕ್ಕೆ ಅವನು ಯೋಚನೆಯನ್ನು ಮಾಡ್ತಾನೆ. ಯಾವುದೊಂದು ಸುಳ್ಳು ಹೇಳಕ್ಕಿರುತ್ತೆ, ಆ ಸುಳ್ಳಿನಿಂದ ಅವನಿಗೇನೊಂದು ಲಾಭ ಇರುತ್ತೆ, ಆಗ ಅವನು ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾನೆ, ಏನೂ ಆಗಲ್ಲ ಅಂತ. ಯಾರೊಬ್ಬರಿಗೂ ಮೋಸ ಮಾಡ್ತಾನೆ, ಆ ಮೋಸ ಅನಿವಾರ್ಯದಿಂದಾಗಿರ್ಬೋದು, ಬೇರೆ ಏನೋ ಕಾರಣ ಆಗಿರ್ಬೋದು, ಅದೇ ಆ ಮೋಸವನ್ನು ಮಾಡಿದಾಗ ಆ ಮೋಸದಿಂದ ಅವನು ಒಳ್ಳೇದಾಗುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ, ಆಗ ಅವನು ಸಮರ್ಥನೆ ಮಾಡ್ಕೊಳ್ತಾನೆ. ಪ್ರತಿಯೊಂದು ಸಣ್ಣ 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 ಕೆಟ್ಟ ಕೆಲಸಗಳನ್ನು ಮಾಡುವಾಗ ನಮಗೆ ನಾವೇ ಸಮರ್ಥನೆಯನ್ನು ಮಾಡ್ಕೊಳ್ತೀವಲ್ವ? ಅದು ಮನುಷ್ಯನಲ್ಲಿರುವಂಥ 2 ಮುಖಗಳು. ಹೇಗೆ ದೇವಸ್ಥಾನದಂತ ಒಳ್ಳೆಯದನ್ನು ಬೇಡುವಾಗ ದೇವರೇ ಒಳ್ಳೇದು ಮಾಡು, ದೇವ್ರನ್ನ ನೋಡ್ತಾನೆ, ದೇವ್ರನ್ನ ತಲುಪುತ್ತೆ ಅನ್ನೋ ನಂಬಿಕೆ ಯಾಕೆ ಇಂಥ ಕೆಲಸಗಳು ಮಾಡುವಾಗ ಮನುಷ್ಯನ ಭಾವನೆಗಾಗಿರ್ಬೋದು, ಯೋಚನೆಗಾಗಿರ್ಬೋದು ಬರಲ್ಲ ಅನ್ನೋದನ್ನು ನಾವು ಯೋಚಿಸಬೇಕು ಸ್ನೇಹಿತರೆ. ದೇವ್ರು ನಮಗೆ ಡೈರೆಕ್ಟಾಗಿ ನಾವು ಮಾಡುವಂಥ ಕೆಟ್ಟ ಕೆಲಸಗಳಿಗೆ ಶಿಕ್ಷೆ ಕೊಡದೇ ಇರ್ಬೋದು, ಆದರೆ ಆ ಪಾಪಗಳ ಕರ್ಮವನ್ನು ನಾನಾ ರೂಪದಲ್ಲಿ ನಾವು ಜೀವಂತವಾಗಿ ಇರುವಾಗಲೇ ಅನುಭವಿಸಿ ಮೇಲೆ ಹೋಗಬೇಕು. ಆ ಪಾಪಗಳ ಕರ್ಮವನ್ನು ಅನುಭವಿಸುವಾಗ ಪ್ರತಿಯೊಬ್ಬರು ಕೂಡ ಅದು ರಿಯಲೈಸ್ ಆಗುತ್ತೆ, ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಆ ತಪ್ಪುಗಳಿಗೆ ಇವತ್ತು ನಾನು ಶಿಕ್ಷೆಯನ್ನು ಅನುಭವಿಸ್ತಿದ್ದೇನೆ ಅಂತ. ಅನೇಕ ಜನರು ಇದನ್ನು ಹೇಳಿದ್ದನ್ನು ಕಣ್ಣಾರೆ ನಾನೇ ಕೇಳಿದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವತ್ತು ಅನೇಕ ಜನರು ಈ ಥರ ಮಾತುಗಳನ್ನೇ ಹೇಳೋದನ್ನು ನಾವು ಕೂಡ ಕೇಳಿದ್ದೇವೆ. ಮಾಡಿದಂಥ ತಪ್ಪುಗಳು ಯಾವತ್ತೂ ನಮ್ಮ ಬೆನ್ನು ಬಿಟ್ಟು ಹೋಗಲ್ಲ ಸ್ನೇಹಿತರೆ. ಒಂದು ತಪ್ಪು ಮಾಡಿದರೆ 3 ಶಿಕ್ಷೆ, 1 2 3 ಅದನ್ನು ನಾವು ಅನುಭವಿಸಲೇಬೇಕು. ದೇವರಲ್ಲಿ ಯಾವಾಗ ನಾವು ಶ್ರದ್ಧಾ ಭಕ್ತಿಯಿಂದ ದೇವರೇ ನನಗೆ ಒಳ್ಳೇದು ಮಾಡು, ನನ್ನ ಪ್ರಾರ್ಥನೆ ನಿನಗೆ ಕೇಳುತ್ತೆ ಅನ್ನೋ ನಂಬಿಕೆಯಿಂದ ನಾವು ಬೇಡ್ಕೊಳ್ತೀವಲ್ಲ, ಅದೇ ರೀತಿ ಪ್ರತಿಯೊಂದು ಕೆಟ್ಟ ಕೆಲಸಗಳನ್ನು ಮಾಡುವಾಗಲೂ ಕೂಡ ನಮ್ಗೆ ಆ ಯೋಚನೆ ಬರಬೇಕು. ಇಲ್ಲ, ದೇವರು ಇದನ್ನು ನೋಡ್ತಿದ್ದಾನೆ, ಇವತ್ತಲ್ಲ ನಾಳೆ ನಮಗೆ ಅದನ್ನು ತಿಳಿಸಿಕೊಟ್ಟೇ ಕೊಡ್ತಾನೆ, ಅದಕ್ಕೋಸ್ಕರ ನಾವು ಇಂಥ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಯೋಚನೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಬಂದಾಗ, ಪ್ರತಿಯೊಬ್ಬ ಮನುಷ್ಯ ಅವನು ತಿದ್ದಿಕೊಂಡಾಗ ಸಮಾಜ ತನ್ನಷ್ಟಕ್ಕೆ ತಾನೇ ತಿದ್ದಿಕೊಳ್ಳುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಜವಾಗ್ಲೂ ಜನರು ಇದನ್ನು ಪಾಲಿಸದೇ ಆದರೆ
ಹೌದು, ನಾನು ಸತ್ಯವಾಗಿದ್ದೇನೆ, ದೇವರ ಮೆಚ್ಚುವ ರೀತಿ ನಡ್ಕೊಂಡಿದ್ದೇನೆ, ನಾನು ಯಾವುದೇ ತಪ್ಪುಗಳನ್ನು ಮಾಡ್ತಿಲ್ಲ ಅನ್ನೋದೇ ಆದರೆ ಯಾಕೆ ಇವತ್ತು ಸಮಾಜದಲ್ಲಿ ಇಷ್ಟೊಂದು ಅನಾಚಾರಗಳು ನಡೀತಿದೆ? ಹೆಜ್ಜೆ ಹೆಜ್ಜೆಗೂ ಮೋಸ, ಹೆಜ್ಜೆ ಹೆಜ್ಜೆಗೂ ಸುಳ್ಳು, ಹೆಜ್ಜೆ ಹೆಜ್ಜೆಗೂ ಇನ್ನೊಬ್ಬರನ್ನು ದೂರುವುದು, ಇನ್ನೊಬ್ಬರ ಕಾಲೆಳೆಯುವುದು, ಪ್ರತಿ ಕ್ಷಣನೂ ಇನ್ನೊಬ್ಬರ ಬಗ್ಗೆ ಯೋಚನೆ, ಅವರಾಗೆ ಇವರಿಗೆ, ಇವರಾಗೆ ನಾನು ಹೇಗೆ? ನಮ್ಮೊಳಗೆ ನಾವು ಯೋಚನೆ ಮಾಡಿದಾಗ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆ ಪ್ರಶ್ನೆಗಳಿಗೆ ನಾವೇ ಉತ್ತರವನ್ನು ಹುಡುಕೊಂಡು ನಮ್ಮಲ್ಲಿರುವಂಥ ಸಣ್ಣ ಸಣ್ಣ ಆ ತಪ್ಪುಗಳು, ಸಣ್ಣ ಸಣ್ಣ ಕೀಳು ಗುಣಗಳನ್ನು ನಮಗೆ ನಾವೇ ಸರಿಪಡಿಸ್ಕೊಂಡಾಗ ಸಮಾಜ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.